ಎಲ್ಲರಿಗೂ ನಮಸ್ಕಾರಗಳು. ಇಂದು ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ, ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ. ವಿಶ್ವದ ಅತ್ಯಂತ ಅದ್ಭುತವಾದ ಜಾಗತಿಕ ಪ್ರತಿಜ್ಞೆ ಇದು, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಜನಾಂಗ, ಬಣ್ಣ, ಧರ್ಮ, ಲಿಂಗ, ಭಾಷೆ, ರಾಜಕೀಯ ಹೀಗೆ ಯಾವುದೇ ಹಂತದಲ್ಲೂ ಅಸಮಾನತೆ ತೋರದೆ ಪ್ರತಿಯೊಬ್ಬರೂ ಸಮಾನರು ಎಂದು ಸಾರುವುದೇ ಮಾನವ ಹಕ್ಕುಗಳ ದಿನದ ಮುಖ್ಯ ಉದ್ದೇಶ. ಪ್ರಕೃತಿಯಲ್ಲಿ ಎಲ್ಲರೂ ಸಮಾನರೇ, ಆದರೆ ಮಾನವ ತನ್ನ ಬುದ್ಧಿವಂತಿಕೆಯಿಂದ ಪರಿಸರದಲ್ಲಿ ಹಿಡಿತವನ್ನು ಸಾಧಿಸ್ತಾ. ಅನಾದಿ ಕಾಲದಿಂದಲೂ ಉಳ್ಳವರು ಇಲ್ಲದವರ ಮೇಲೆ, ಬಲಿಷ್ಠರು ಸ್ವಲ್ಪ ಶಕ್ತಿಹೀನರ ಮೇಲೆ ತಮ್ಮ ದೌರ್ಜನ್ಯವನ್ನು ಅಥವಾ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಿರೋದು ಸಾಮಾನ್ಯವಾಗಿದೆ. ಹಾಗಾಗಿ 1948ರಲ್ಲಿ ಪ್ಯಾರಿಸ್ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಿಂದ ಒಂದು ಘೋಷಣೆ ಆಗುತ್ತೆ. ಎಲ್ಲ ಜನರು ಮತ್ತು ಎಲ್ಲ ರಾಷ್ಟ್ರಗಳ ಸಾಧನೆ ಸಾಮಾನ್ಯ ಮಾನದಂಡ UDHR ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಸ್ಥಳೀಯ ಕಾನೂನು ನೀತಿಗಳ ಮೂಲಕ ಜಾಗತಿಕವಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಹಕ್ಕುಗಳನ್ನು ನೀಡಬೇಕು ಅನ್ನೋದು. ಸುಮಾರು 577 ಭಾಷೆಗಳಲ್ಲಿ ಲಭ್ಯವಿರುವಂತಹ UDHR ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷಾಂತರಿಸಲಾದ ದಾಖಲೆ ಎಂದೇ ಹೇಳಲಾಗಿದೆ. ಪ್ರತಿ ವರ್ಷ ಒಂದೊಂದು ಥೀಮ್ ಜೊತೆ ಆಚರಣೆ ಆಗ್ತಾ ಇದೆ. 2024ರ ಥೀಮ್ ನಮ್ಮ ಹಕ್ಕುಗಳು, ನಮ್ಮ ಭವಿಷ್ಯ ಇದೀಗ, ಅವರ್ ರೈಟ್ಸ್, ಅವರ್ ಫ್ಯೂಚರ್ ರೈಟ್ ನೌ. ಮಾನವ ಹಕ್ಕುಗಳು ವ್ಯಕ್ತಿಗಳ ಮತ್ತು ಸಮುದಾಯದ ಉತ್ತಮ ನಾಳೆಯನ್ನು ರೂಪಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಎಲ್ಲ ರಂಗಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ ಶಕ್ತಿ ತುಂಬುವಂತಹ ಕೆಲಸವಿದು. ಹೌದು, ನಮ್ಮ ರಾಷ್ಟ್ರದಲ್ಲೂ ಸಹ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವಿದೆ. 1993ರಲ್ಲಿ ಇದು ಶಾಸನವಾಗಿ ಒಳಗೊಂಡಿದ್ದು, NHRCಯ ಸಂವಿಧಾನವು ಈ ಅಂಗೀಕರಿಸಿದ ಪ್ಯಾರಿಸ್ನಲ್ಲಿ ಆ ಅಂಶಗಳನ್ನು ಭಾರತದಲ್ಲಿಯೂ ಸಹ ಅಳವಡಿಸಿಕೊಂಡು ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬರಿಗೂ ಸಿಗಬೇಕಾದಂತಹ, ನ್ಯಾಯವಾಗಿ ಸಿಗಬೇಕಾದಂತಹ ಎಲ್ಲ ಹಕ್ಕುಗಳನ್ನು ಕಲ್ಪಿಸಿಕೊಡೋದೇ ಇದರ ಮುಖ್ಯ ಉದ್ದೇಶವಾಗಿದೆ. ಅಂತೆಯೇ ರಾಜ್ಯ ಮಾನವ ಹಕ್ಕುಗಳ ಆಯೋಗವೂ ಇದ್ದು ಪ್ರತಿಯೊಬ್ಬ ಮನುಷ್ಯನಿಗೂ, ಅತ್ಯಂತ ಕೆಳ ಮನುಷ್ಯ, ಕೊನೆಯ ವ್ಯಕ್ತಿಗೂ ಸಹ ಬದುಕಿಗೆ ಎಲ್ಲ ಹಕ್ಕುಗಳು, ಮೂಲಭೂತವಾಗಿ ಸಿಗಬೇಕಾದಂತಹ ಸ್ವಾತಂತ್ರ್ಯದ ಹಕ್ಕು, ಬದುಕುವ ಹಕ್ಕು, ಶಿಕ್ಷಣದ ಹಕ್ಕು, ಮೂಲಭೂತ ಸೌಕರ್ಯದ ಹಕ್ಕು, ರಾಜಕೀಯದ ಹಕ್ಕು, ಹೀಗೆ ಪ್ರತಿಯೊಂದು ಹಕ್ಕುಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಆಯೋಗಗಳು ಕೆಲಸ ಮಾಡ್ತಾ ಇವೆ. ಹೌದು, ಪ್ರಕೃತಿ ಮುಂದೆ ಎಲ್ಲರೂ ಸಮಾನರು, ಅದುವೇ ಸರಿ. ಎಲ್ಲರಿಗೂ ಸಮಬಾಳು. ಧನ್ಯವಾದಗಳು.